ಜೈ ಹಿಂದ್. ಜೈ ಹಿಂದ್. ಓಕೆ, ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಈಗಾಗಲೇ ಅಗ್ನಿವೀರ ಆರ್ಮಿ ಪರೀಕ್ಷೆ ಪರೀಕ್ಷೆಯನ್ನು ಪಾಸ್ ಮಾಡಿ ಈಗ ಫಿಸಿಕಲ್ ತರಬೇತಿಗೆ ಬಂದರಿ. ಯಾಕಂದ್ರೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡ್ರಿ. ಏನಪ್ಪ ಅಂದ್ರೆ ನಂದು ಎಕ್ಸಾಮ್ ಪಾಸ್ ಆಗ್ಯದ, ನಾ ಆರ್ಮಿ ಹಾಕೋನು, ಇನ್ನು ಫಿಸಿಕಲ್ ಒಂದದ, ಫಿಸಿಕಲ್ ಆರಾಮ್ ಪಾಸ್ ಮಾಡ್ತನು ಅನ್ನೋ ಭಾವನೆ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಐತಿ. ಆದರೂ ಸಹಿತ ನಾವು ಏನು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ, ಇಲ್ಲಿ ಮಾರ್ಕ್ಸ್ ಇರ್ತಾವೆ ರೀ, ಫಿಸಿಕಲ್ಗೂ ಮಾರ್ಕ್ಸ್ ಇರ್ತಾವೆ, ಎಕ್ಸಾಮ್ಗೂ ಈಗ ಮಾರ್ಕ್ಸ್ ಮೇಲೆ ಮೆರಿಟ್ ಮೇಲೆ ಬಂದಿರ್ತೀರಿ. ಫಿಸಿಕಲ್ ಮಾರ್ಕ್ಸು ಒಂದು 100 ಮಾರ್ಕ್ಸ್ ಅದ, ರನ್ನಿಂಗ್ 60 ಪ್ಲಸ್ 40. ಇಲ್ಲಿಯೂ ಔಟ್ ಮಾಡಬೇಕಾಗ್ತದೆ. ನಾವು ಔಟ್ ಮಾಡಿದೀಪ್ಪ ಅಂದ್ರೆ ಫಿಸಿಕಲು ಪ್ಲಸ್ ಎಕ್ಸಾಮ್ದು ಎರಡು ಸೇರಿ ಫೈನಲ್ ಅಂತಿಮ ಮೆರಿಟ್ ಆಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತೀಗ. ಯಾಕಂದ್ರೆ ಆ ರೀತಿ ನೀವು ಮಾಡ್ಬೇಕಂದ್ರೆ ಎಲ್ಲ ಎಕ್ಸಲೆಂಟೇ ಮಾಡ್ಬೇಕು. ಈಗ ರನ್ನಿಂಗನ್ನು 5:30 ಹೊಡಿಬೇಕು, ಆಮೇಲೆ ಪ್ಲಸ್ಸು 10ಕ್ಕೆ 10 ತೆಗಿಬೇಕು ರೀ. ಆ ರೀತಿ ಮಾಡಿದ್ರೆ ನೀವು ಔಟ್ 100ಕ್ಕೆ 100 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೋದು. ಆ ಉದ್ದೇಶದಿಂದ ನಮ್ಮ ಸಂಸ್ಥೆಯೊಳಗೆ ನಾವು ಏನು ವಿಚಾರ ಮಾಡಿದೀಪ್ಪ ಅಂದ್ರೆ, ಇಲ್ಲಿ ಬ್ಯಾಚ್ಗಳನ್ನ ಮಾಡ್ತಾಯಿದ್ದೀವಿ. ಟೋಟಲ್ ಪಿ ಟೀಚರು 4 ಜನ ಅದಾರೆ. 4 ಜನ ಪಿ ಟೀಚರ್ ಅದಾರೆ. 4 ಬ್ಯಾಚ್ಗಳನ್ನ ಮಾಡ್ತೀವಿ. ಅದ್ರಾಗ ಒಂದು ಲೇಡೀಸ್ ಬ್ಯಾಚ್ ರೀ. ಆಮೇಲೆ ಬಾಯ್ಸ್ ಒಳಗೆ ಎಷ್ಟು ಬ್ಯಾಚ? 3 ಬ್ಯಾಚ್ ಬಾಯ್ಸ್ ಒಳಗೆ ಮಾಡ್ತೀವಿ, 3 ಬ್ಯಾಚ್ ಬಾಯ್ಸ್ ಒಳಗೆ ಮಾಡ್ತೀವಿ. ಇಲ್ಲಿ ಬ್ಯಾಚ್ಗಳನ್ನ ಮಾಡಿ ಪಿ ಟೀಚರ್ ನಿಮ್ಗೆ ಸಪ್ರೇಟಾಗಿ ಕೊಡ್ತೀವಿ. ಇಲ್ಲಿ ನಿಮ್ಗೆ ಗೊತ್ತಿರಲಿ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಫಿಸಿಕಲ್ ಇರ್ತದೆ. 2 ಟೈಮ್ ತಪ್ಪದ ಬರ್ಬೇಕು. ನಾವು ಅಟೆಂಡೆನ್ಸ್ ಬುಕ್ಕು ಮಾಡ್ತೀವಿ, ಯಾವ ಬ್ಯಾಚ್ನಾಗ ಯಾರ್ಯಾರ್ದಾರು ಅಟೆಂಡೆನ್ಸ್ ಮಾಡ್ತೀವಿ. ಆ ಅಟೆಂಡೆನ್ಸ್ ಯಾರು ಬಂದಿರಂಗಿಲ್ಲ ನನಗೆ ಭೇಟಿ ಆದಮೇಲೆ ನಾಷ್ಟ ಕೊಡ್ತೀವಿ, ನನಗೆ ಭೇಟಿ ಆದಮೇಲೆ ಊಟ ಕೊಡ್ತೀವಿ. ಗೊತ್ತಿರಲಿ, ಮುಂಜಾನೆ ಬಂದಿಲ್ಲಪ್ಪ ಅಂದ್ರೆ ನನಗೆ ಭೇಟಿ ಆದಮೇಲೆ ನಾಷ್ಟ, ಆಮೇಲೆ ರಾತ್ರಿ ನೀವು ಫಿಸಿಕಲ್ ಸಾಯಂಕಾಲ ಬಂದಿಲ್ಲ ಅಂದ್ರೆ ರಾತ್ರಿ ಊಟಕ್ಕೆ ಸಹಿತ ನನಗೆ ಭೇಟಿ ಆದಮೇಲೆ ಊಟ ನಿಮ್ಗೆ ಗೊತ್ತಿರಲಿ. ಎಲ್ಲರಿಗೂ ಕರೆಕ್ಟಾಗಿ ಬರಬೇಕು, ಕರೆಕ್ಟಾಗಿ ಮಾಡಬೇಕು ನೀವು. ಯಾಕಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಒಂದು ಆಸೆ ಇಟ್ಕೊಂಡು ಇಲ್ಲಿ ಕಳಿಸ್ಯಾರ. ಆ ಆಸೆಯನ್ನು ಈಡೇರಿಸಬೇಕು. ನಿಮ್ಮ ಗುರಿನೂ ಸಹಿತ ನೀವು ಮುಟ್ಟಬೇಕು. ಗೊತ್ತಾಕತ್ರಿ ಎಲ್ಲರಿಗೂ? ಎಲ್ಲರೂ ಪಾಸ್ ಮಾಡಬೇಕು, ಎಲ್ಲರೂ ಎಕ್ಸಲೆಂಟ್ ಆಗಬೇಕು. ಟೋಟಲ್ ಏನು ತರಬೇತಿ ಬಂದ್ರೆ ಯಾರೂ ಉಳಿಬಾರ್ದು. ಈಗ ಒಂದು ಅಂಥ ಅವಕಾಶ ಐತಿ ನಿಮಗೆ, ಒಳ್ಳೆಯ ಅವಕಾಶ ಅದ. ಆರ್ಮಿ ಎಕ್ಸಾಮ್ ರಿಸಲ್ಟದಲ್ಲಿ ಸಹಿತ ನಮ್ಮ ಸಂಸ್ಥೆಯಿಂದ ಒಳ್ಳೆಯ ರಿಸಲ್ಟ್ ಬಂದದ. 330 ಹುಡುಗರು ನಮ್ಮಲ್ಲಿ ಕೋಚಿಂಗ್ ಇದ್ದರು. 300 ಹುಡುಗರು ಎಕ್ಸಾಮ್ ಪಾಸ್ ಆಗ್ಯಾರ್ರಿ ನಮ್ಮ ಸಂಸ್ಥೆಯವರು. ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು, 3 ಯಾರು ಸೇರಿಸಿ. ಭಾಳಷ್ಟು ಜನ ಅಭ್ಯರ್ಥಿಗಳು ಏನಾಗಿತ್ತಪ್ಪ ಅಂದ್ರೆ, ಇನ್ನೂ ಬೆಳಗಾವಿ ಯಾರು ಆಮೇಲೆ ಬೆಂಗಳೂರು ಯಾರು ಇನ್ನೂ ಮುಂದಿರೋದ್ರಿಂದ ನೆಕ್ಸ್ಟ್ ಬರ್ತೀವಿ ಸರ್ ಅಂತೇಳಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅವ್ರು ಈಗಾಗಲೇ ಹಿಂದೆ ತರಬೇತಿ ತೊಗೊಂಡವ್ರದಾರ ಅವರು. ಆದ್ದರಿಂದ ಇದು ಟೋಟಲಾಗಿ ಅಂತಿಮ ರಿಸಲ್ಟ್ ಸಹಿತ ಅದೇ ರೀತಿಯೇ ಬರ್ಬೇಕು ನಮಗೆ. ಅದೇ ರೀತಿ ಅಂದ್ರೆ ಈಗ 90% ರಿಸಲ್ಟ್ ಆಗೈತೆ ನಮ್ದು. ಈಗ ಈ ಸಲ ಎಷ್ಟು ಆಗ್ಬೇಕಂದ್ರೆ, ನೀವು ಬಂದವ್ರದ್ದು 100% ರಿಸಲ್ಟ್ ಆಗ್ಬೇಕು ರೀ. 100% ರಿಸಲ್ಟ್ ಆಗ್ಬೇಕಂದ್ರೆ ನಿಮ್ಮ ಪ್ರಯತ್ನ ಭಾಳ ಐತಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗೈತಿ, ಬೇರೆ ಯಾರ ಕೈಯಾಗಿಲ್ಲ. ತಂದೆ ತಾಯಿ ಕೈಯಾಗಿಲ್ಲ, ನಮ್ಮ ಕೈಯಾಗಿಲ್ಲ. ನಾವು ದಾರಿ ತೋರಿಸೋರು ಅಷ್ಟೇ. ಹಿಂಗೆ ಹೋಗಪ್ಪ, ಇದು ಹೇಳೋರು ನಾವು ಏನು, ಇದು 400 ಮೀಟ್ರ್ ಟ್ರ್ಯಾಕ್ ಐತಿ, ಇದನ್ನು 4 ರೌಂಡ್ ಓಡ್ರೆ 16 ಮೀಟ್ರ್ ಆಕೈತಿ, ಈ ಟೈಮ್ದಾಗ ಓಡಬೇಕು ಅಂತ ಹೇಳ್ತೀವಿ ಅಷ್ಟೇ. ನಾವು ಓಡ್ಬೇಕಾದವ್ರು ಯಾರು ರೀ? ನೀವು ತಲೆಯಾಗಿ ಇಟ್ಕೋಬೇಕು. ಓಡ್ಬೇಕಾದವ್ರು ನೀವು, ಅದನ್ನು ಟೈಮ್ ಒಳಗೆ ಕವರ್ ಮಾಡ್ಬೇಕಾದವ್ರು ನೀವು ಅಂದಾಗ ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗೈತೆ ಅಂದಂಗೆ ರೀ. ಗೊತ್ತಾಗತ್ರಿ ಎಲ್ಲರಿಗೂ? ಆಮೇಲೆ ಮೆಡಿಕಲಿ ಏನಾದರೂ ತೊಂದರೆ ಇದ್ದರೂ ಸಹಿತ ನೀವು ಬಂದು ನಮಗೆ ಭೇಟಿ ಆಗ್ಬೇಕು. ಕೆಲವೊಂದು ಏನಾದರೂ ಸಲಹೆ ಸೂಚನೆ ಇದ್ದರೂ ನಾವು ನಿಮ್ಗೆ ಕೊಡ್ತೀವಿ. ಗೊತ್ತಾಗದ್ರಿ? ಇವತ್ತು ನಾವು ಏನು ಮಾಡೋಣ ಅಂದ್ರೆ 3 ಬ್ಯಾಚ್ ಮಾಡೋಣ. 3 ಬ್ಯಾಚ್ ಒಂದೊಂದು ಹೆಸರಿಡ್ನು. ಒಂದು ಕದಂಬ, ಒಂದು ಹೊಯ್ಸಳ, ಒಂದು ಚಾಲುಕ್ಯ. 3 ಬ್ಯಾಚ್ ಹೆಸರು ರೀ. ಕದಂಬ, ಹೊಯ್ಸಳ, ಚಾಲುಕ್ಯ ಅದು 3 ಬ್ಯಾಚ್ಗಳನ್ನ ಹೆಸರಿಡ್ತೀವಿ. ಹೆಸರಿಟ್ಟ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಅವ್ರವ್ರ ಸರ್ಗಳು ಅವ್ರವ್ರು ಬೇರೆನೇ ನಿಮ್ಗೆ ಮಾಡ್ತಾರೆ. ಒಬ್ಬರು ಸರ್ 2 ದಿನ ಇರ್ತಾರೆ ನಿಮ್ಗೆ. ಅಂದ್ರೆ ಅವ್ರ ಮೈಂಡ್, ಅವ್ರ ತಲೆಯಾಗಿ ಏನಿರ್ತಾವೆ ಅದನ್ನೆಲ್ಲ ಅವ್ರು ಹೇಳಿಕೊಡ್ಬೇಕು ಒಬ್ರಿಗೊಬ್ರು. ಅಂದರೆ ಈಗ ಮಂಜು ಸರ್ ಒಂದು ಹೇಳ್ತಾರೆ, ತ್ರಿಶೂಲ್ ಸರ, ಅವ್ರ ಸರ ಇನ್ನೊಬ್ರದಾರ, ಅವ್ರವ್ರ ವಿಚಾರಗಳನ್ನ ಬೇರೆ ಹೇಳ್ತಾರೆ. ಅವ್ರವ್ರ ವಾರ್ಮಪ್ಗಳನ್ನ ಅವ್ರು ಬೇರೆ ಮಾಡಿಸ್ತಿರ್ತಾರೆ. ಹೊಸ ಟೆಕ್ನಿಕ್. ಈಗ ರನ್ನಿಂಗ್ ಸ್ಪೀಡ್ ಆಗ್ಬೇಕಾದ್ರೆ ನಾವು ಏನು ಮಾಡಬೇಕು, ಆಮೇಲೆ ಫಿಸಿಕಲಿ ಫಿಟ್ಟಾಗಿ ಪ್ಲಬ್ಸನ್ನು 10ಕ್ಕೆ 10 ತೆಗಿಬೇಕಾದ್ರೆ ನಾವು ಏನು ಮಾಡಬೇಕು, ಯಾವ ರೀತಿ ವಾರ್ಮಪ್ ಮಾಡಬೇಕು ಅನ್ನೋದನ್ನು ಅದು ನಿಮಗೆ ವಾರ್ಮಪ್ ಮಾಡಿಸ್ತಾ ಇರ್ತಾರೆ. ಆದ್ದರಿಂದ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾವು ಬ್ಯಾಚ್ ಮಾಡಿದ ಮೇಲೆ ಈಗ 3 ಬ್ಯಾಚ್ ಹೇಳಿನ ಬಾಯ್ಸ್, ನಿಮ್ಮ 3 ಬ್ಯಾಚ್ ಮಾಡಿದ ಮೇಲೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಆಗಂಗಿಲ್ಲ. ಯಾವ ಬ್ಯಾಚ್ನಾಗ ಯಾರು ಇರ್ತೀರಿ ಅದೇ ಬ್ಯಾಚ್ನಾಗ ಇರಬೇಕು ನೋಡಿರಿ. ಈ 3 ಬ್ಯಾಚ್ ಅಂದ್ರೆ ಈಗ ಅವ್ರ ಹಿಂದೆ ಒಬ್ಬೊಬ್ರು ಹೋಗಿ ನಿಲ್ಬೇಕು ಫಸ್ಟ್ ಲೈನಿಂದ. ನೀವು ಯಾವ ಬ್ಯಾಚ್ನಾಗ ನಿಲ್ತೀರಿ ನಿಮ್ಗೆ ಬಿಟ್ಟಿದ್ದು. ಗೊತ್ತಾಕದ್ರಿ? ಈ 3 ಬ್ಯಾಚ್ ಇದಾವೆ. 3 ಬ್ಯಾಚ್ನಾಗ ಯಾವ ಬ್ಯಾಚ್ನಾಗ ಹೋಗಿರಿ ಹೇಳ್ತಮ್ಮ, ಅವ್ರ ಹಿಂದೆ ಹೋಗಿ ನಿಲ್ಬೇಕು. ಹೇಳಿ ನೆಕ್ಸ್ಟ್ ಹೇಳಿ. ಒಬ್ಬರು ಒಂದೇ ಬ್ಯಾಚ್ನಾಗ ಇಬ್ಬರು ನಿಲ್ಲಂಗಿಲ್ಲ. ಅಚ್ಚಿಗಡೆ ಹೋಗಿ ನೀನು. ಒಬ್ರು ಅಚ್ಚಿಗಡೆ ಒಬ್ಬ ಅಂದ್ರೆ ಅಚ್ಚಿಗಡೆ ಒಬ್ರು ಹೋಗ್ಬೇಕು. ನೀವೇ ಹೊಡ್ಕೋಬೇಕು. ಈಗ ಅಲ್ಲಿ ನೀವೇ ಹೊಡ್ಕೋಬೇಕು. ನಿಲ್ಲಂಗಿಲ್ಲ, ನೋಡ್ಕೊತ ನಿಲ್ಬಾರ್ದು. ಬರಾಬರ ಬ್ಯಾಚ್ನಾಗ ಹೋಗಿ ಸೇರ್ಕೋಬೇಕು. 31 ನಿಮಿಷ ಆಯ್ತು. 4 ಬರೋಬ್ಬರಿ ಐತಿಲ್ಲ ಎಲ್ಲ ಕಡೆ. ನೆಕ್ಸ್ಟ್ ಲೈನ್ ನಡು ಎದ್ದು ಹೋಗಂಗಿಲ್ಲ.
ಅವ್ರ ಜೊತೆನೇ ಬರಬೇಕು. ಹೋರಿ ಆ ಕಡೆ ಮೂರದ್ರೆ ಹೊಡ್ಕೋಬೇಕು. 30, 31, 32, 33, 34, 35, 36, 37, 38, 39, 40, 41, 42, 43, 45, 44, 45. ಈಗ ನೀವು ಯಾವ ಟೀಮ್ನೇ ಆದ್ರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಈಗ ನೇರವಾಗಿ ಹೊಡೆದು ಕೊಡ್ತೀವಿ, ಟೈಮ್ ಹಾಳು ಮಾಡೋದು ಬೇಡ. ನೇರವಾಗಿ ಸ್ಟಾರ್ಟ್ ಮಾಡೋಣ. ಈಗ ನಾವು ಹೆಸರು ಕೊಡ್ತೀವಿ ಒಂದೊಂದು. ಈ ಬ್ಯಾಚ್ನವ್ರು ಈ ಬ್ಯಾಚ್ನಾಗ ಬರೋಂಗಿಲ್ಲ, ಈ ಬ್ಯಾಚ್ನವ್ರು ಈ ಬ್ಯಾಚ್ನಾಗ ಬರೋಂಗಿಲ್ಲ. ಒಬ್ರಿಗೊಬ್ರು ಯಾರೂ ಚೇಂಜ್ ಆಗಂಗಿಲ್ಲ. ಈಗ ಯಾವ ಬ್ಯಾಚ್ನಾಗ ಯಾರ್ದಾರೆ ಅಲ್ಲೇ ಇರಬೇಕು. ನಮಸ್ಕಾರ. ಯಾವ ಬ್ಯಾಚ್ನಾಗ ಯಾರು ಇರ್ತೀರಿ ಅಲ್ಲೇ ಇರಬೇಕು. ಈಗ ಹೋದ್ಮೇಲೆ ನೀವು 3 ಮಂದಿ PT ಟೀಚರ್ ನಾವು ಏನು ಜವಾಬ್ದಾರಿ ಕೊಡ್ತೀವಿ, ನಿಮ್ಮ ಬ್ಯಾಚ್ದ ಅಟೆಂಡೆನ್ಸ್ ಬರೀ ಜವಾಬ್ದಾರಿ ನಿಮ್ಗೆ. ಈಗ ಇವತ್ತು ಯಾರು ಯಾವ ಬ್ಯಾಚಿಗೆ ಬರ್ತಾರೆ ಅವ್ರು. ಆಮೇಲೆ ಇನ್ನೊಂದು, ಈಗ ಒಬ್ಬೊಬ್ರು ಒಂದೊಂದು ಹೇಳೋ ಮೆಥಡ್ ಚೇಂಜ್ ಇರ್ತದೆ ರೀ. ನಿಮ್ಗೆ ಗೊತ್ತಿರಲಿಲ್ಲ, ನಾವು ಅದ್ರ ಸಂಬಂಧ ಇದನ್ನು ಹೊಡ್ಯಾತಿದ್ರಿ. ಚೇಂಜ್ ಇರಲಿ ಅನ್ನೋ ಸಲುವಾಗಿ ಹೊಡ್ಯಾತಿದ್ದೀವಿ. ಗೊತ್ತಾಗತ್ತಿಲ್ಲ ರೀ. ಯಾವುದಕ್ಕೂ ಯಾರೂ ಅಪೋಸ್ ಮಾಡೋಂಗಿಲ್ಲ. ಈಗ ಆ ಸರ್ ಹಂಗೆ ಕಲಿಸ್ತಾರೆ, ಈ ಸರ್ ಹಿಂಗೆ ಕಲಿಸ್ತಾರೆ ಗೊತ್ತಿಲ್ಲ. ಅವ್ರು ಯಾರು ಏನು ಕಲಿಸ್ತಿರ್ತಾರೆ ಅವ್ರದ್ದು ನೀವು ಕಲಿಬೇಕು. ಗೊತ್ತಾಗತ್ರಿ ಎಲ್ಲರಿಗೂ. ಅವ್ರವ್ರ ಸ್ಕಿಲ್ ಅವ್ರು ಹೇಳ್ಕೊಡ್ತಿರ್ತಾರೆ, ಅವ್ರವ್ರ ವಾರ್ಮಪ್ ಅವ್ರು ಹೇಳ್ಕೊಡ್ತಿರ್ತಾರೆ. ನಿಮಗೆ ಚೇಂಜಸ್ ಇರಲಿ ಅನ್ನೋ ಸಲುವಾಗಿ ನಾವು ಇದನ್ನು ಮಾಡೀವಿ. ಅದಕ್ಕೆ ನೋಡಿರಿ, ಈಗ ಹೋದ ತಕ್ಷಣ ಈ ಬ್ಯಾಚ್ ಯಾರ್ಯಾರಿಗೆ ಹೊಡೆದು ಕೊಡ್ತೀನಲ್ಲ ಅವರು ಅಟೆಂಡೆನ್ಸ್ ಬುಕ್ ತೊಗೊಂಡು ಅವ್ರ ಸರ್ಗೆ ಭೇಟಿ ಆಗಿ ಇವತ್ತಿನ ಬ್ಯಾಚ್ ಯಾರಿಗೆ ಬಂದಿರ್ತೀರಿ. ಒಬ್ರಿಗೆ 2 ದಿನ ಇರ್ತೈತಿ. ಒಬ್ರು ಸರ್ಗೆ ಉದಾಹರಣೆ ತ್ರಿಶೂಲ್ ಸರ್ ಬಂದ್ರೆ ಆ ಬ್ಯಾಚ್ 2 ದಿನ ತ್ರಿಶೂಲ್ ಸರ್ಗೆ ಇರ್ತೈತೆ ರೀ. ಗೊತ್ತಾಗತ್ತೆ ನಾ ಹೇಳೋದು. 2 ದಿನ ಆದಮೇಲೆ ಮತ್ತೊಬ್ರು ಬರ್ತಾರೆ ರೀ. 2 ದಿನ ಆದಮೇಲೆ ಮತ್ತೊಬ್ರು ಬರ್ತಾರೆ. ಟೋಟಲ್ 4 ಜನ ರೀ. PT ಟೀಚರ್ ನಿಮಗೆ ಬರೋರು ಟೋಟಲ್ 4 ಜನ. ಅವ್ರು ಲೇಡೀಸ್ ಒಬ್ರು ಸರ್ ಇದಾರಲ್ಲ, ಈಗ ಅವರು ಬರ್ತಾರೆ. ಎಲ್ಲ ಚೇಂಜ್ ಮಾಡ್ತೀವಿ ಟೋಟಲಿ. ಅವರು ಚೇಂಜ್ ಆಗಿ ಬರ್ತಾರೆ. 4 ಜನ ಬರ್ತಾರೆ ರೀ. 2 ದಿನಕ್ಕೆ ಒಬ್ಬೊಬ್ರು ಚೇಂಜ್ ಹಾಕೋತ ಹೋಗ್ತಾರೆ ರೀ. ಓಕೆ ನೋಡಿರಿ, ಈ ಟೀಮ್ ನೆನಪಿಟ್ಕೋರಿ. ಈ ಟೀಮ್ ಹೆಸರು ಏನಪ್ಪ ಅಂದ್ರೆ ಕದಂಬ. ಈ ಟೀಮ್ ನೋಡಿರಿ ಏಕದಂಡಿತನ ಕೇಳತ್ತೈತಿ ರೀ. ಈ ಟೀಮ್ ಹೆಸರು ಕದಂಬ. ತಲೆ ಇಟ್ಟವ್ರಿ ನೀವು ಯಾವ ಟೀಮ್ನೇ ಅದಾರ ಅಂದರೆ ಕದಂಬ ಟೀಮ್. ಗೊತ್ತಾಗೈತಿ. ಕದಂಬ ಇದು ಹೊಯ್ಸಳ. ಈ ಟೀಮ್ ನೋಡ್ರಿ ಹೊಯ್ಸಳ. ಲಾಸ್ಟ್ ತನಕ ಕೇಳತ್ತೈತಿಲ್ಲ ರೀ. ಈ ಟೀಮ್ ಹೊಯ್ಸಳ. ನೀವು ಯಾವ ಟೀಮ್ನೇ ಅದಂದ್ರೆ ಹೊಯ್ಸಳ, ಅದು ಕದಂಬ. ಇದು ಯಾವುದು? ಚಾಲುಕ್ಯ. ಈ ಟೀಮ್ ಯಾವುದು ಅಂದರೆ ಚಾಲುಕ್ಯ. ಕದಂಬ, ಹೊಯ್ಸಳ, ಚಾಲುಕ್ಯ. ಗೊತ್ತಾಗತ್ರಿ ಎಲ್ಲರಿಗೂ. ಯಾವ ಟೀಮ್ನಾಗ ಯಾರ್ದಾರ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಟೀಮ್ಗಳನ್ನ ಚೇಂಜ್ ಮಾಡೋಂಗಿಲ್ಲ. ನಾ ಮೊದಲೇ ಕಂಡೀಷನ್ ಹೇಳಿನಿ. ನೋಡಿರಿ, ಇವ್ರೇನು 3 ಮಂದಿ ಸರ್ ಬಂದಾರಲ್ಲ, ಈಗ 3 ಜನ ಅಟೆಂಡೆನ್ಸ್ ಬುಕ್ ತೊಗೊಂಡು ಇವತ್ತು ಸಾಯಂಕಾಲ ಇದಕ್ಕಂದ್ರೆ ನನಗೆ ಅಟೆಂಡೆನ್ಸ್ ಸರ್ ತೋರಿಸ್ಬೇಕು. 3 ಜನ ತೋರಿಸ್ಬೇಕು ನನಗೆ. ನಿಮ್ಮ ಟೀಮಿಂದ ನೀವೇ ತೋರಿಸ್ಬೇಕು. ಯಾರ್ಯಾರ್ದಾರಿಗೆ ಗೊತ್ತಾಗಬೇಕು. ಮತ್ತು ನಾವು ಇನ್ನೂ ಮಾತಾಡ್ತೀವಿ ಏನೇನು ಬದಲಾವಣೆ ಮಾಡಬೇಕು. ಈ PT ಟೀಚರ್ ಮೀಟಿಂಗ್ ತೊಗೊಂಡು ಮತ್ತು ಯಾವ್ಯಾವ ರೀತಿ ಏನು ಮಾಡ್ಬೇಕು ನಮ್ಮೊಳಗೆ ಚರ್ಚೆ ಮಾಡ್ಕೋತೀವಿ. ನಾವು 4 ಜನ PT ಟೀಚರ್ಸ್ ಕರೆಸಿ ನಾವು ಮಾತಾಡ್ತೀವಿ. ಮತ್ತು ಏನಾದ್ರು ಬದಲಾವಣೆ ಮಾಡ್ಕೋಬೇಕು. ಎಲ್ಲರೂ ಕೂಡಿ ಕೆಲವೊಂದು ಮಾಡಬೇಕು, ಕೆಲವೊಂದು ಕೂಡಲ್ಲ ಮಾಡಬೇಕು. ಪ್ರತಿಯೊಂದನ್ನು ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ತೀವಿ. ಗೊತ್ತಾಗತ್ರಿ ಎಲ್ಲರಿಗೂ. ನೇರವಾಗಿ ನಿಮ್ಮ ಟೀಮ್ ಬ್ಯಾಚ್ ನೀವು ತೊಗೊಂಡು ಹೋಗ್ಬೋದು ಸರ್. ಕೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ
ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.